ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಎಸ್, ಸೊ ನೆಕ್ಸ್ಟ್ ಇರೋವಂಥ ಒಂದು ಚಾಪ್ಟರ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಆ್ಯಂಡ್ ಅದರ್ ಇಂಪಾರ್ಟೆಂಟ್ ಚಾಪ್ಟರ್. ಪಕ್ಕಾ ಒಂದು ಕ್ವೆಶನ್ ಅಂತೂ ಬಂದೇ ಬರುತ್ತೆ ಈ ಚಾಪ್ಟ್ರಿಂದ. ಅದು ಯಾವ ಕ್ವೆಶನ್ನು ಅಂತಲೂ ನಾನು ಹಾಕಿದ್ದೀನಿ. ಸೊ ಯಾವ ಕ್ವೆಶನ್ ಅದು ಆ್ಯಂಡ್ ಆನ್ಸರ್ ಏನು ಅಂತ ಗೊತ್ತಾಗಬೇಕು ಅಂತಂದರೆ ಖಂಡಿತವಾಗ್ಲೂ ನೀವು ಕೊನೆ ತನಕ ನೋಡಲೇಬೇಕು. ಆ್ಯಂಡ್ ಇನ್ನೊಂದು, ನೆಕ್ಸ್ಟ್ ಯಾವ ಚಾಪ್ಟರ್ ಬೇಕು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬೇಕಾ, ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಬೇಕಾ ಅಂತ ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ತಿಳಿಸಿ. ಸೊ ಅದ್ರ ಪ್ರಕಾರ ನೆಕ್ಸ್ಟ್ ಏನು ಮಾಡಬೇಕು ಅಂತ ನಾನು ನೋಡ್ತೀನಿ. ಓಕೆ, ಆನ್ ದ್ಯಾಟ್ ನೋಟ್, ಸೊ ತಡ ಮಾಡ್ದಿರ ಶುರು ಮಾಡೇ ಬಿಡೋಣ. ಫಸ್ಟ್ ನೀವು ಗೊತ್ತಾಗಬೇಕಾಗಿರೋದು ಪ್ರಿಜುಡಿಸ್ ಅಂದರೆ ಪೂರ್ವಗ್ರಹ ಅಂದರೆ ಏನು ಅಂತ. ಸೊ ಬಿಕಾಸ್ ಇದು ಕೂಡ ಕ್ವೆಶನ್ನ ಕೇಳಬಹುದು, ವಾಟ್ ಇಸ್ ಪ್ರಿಜುಡಿಸ್ ಅಂತ. ಸೊ ಹಾಗಾಗಿ ಹಾಕಿದ್ದೀನಿ. ಒಪಿನಿಯನ್ ಅ ಪರ್ಸನ್ ಫಾರ್ಮ್ಸ್ ಅಬೌಟ್ ಆ್ಯನ್ ಅದರ್ ಆರ್ ಕಮ್ಯುನಿಟಿ ಇವನ್ ಬಿಫೋರ್ ಹಿ ಗೆಟ್ಸ್ ಟು ನೋಡ್ ದೆಮ್. ಇವಾಗ ಆಲ್ ಆಫ್ ಅ ಸಡನ್ ನೀವು ನನ್ನ ಮುಂದೆ ಬಂದು ನಿಂತ್ಕೋತೀರಾ, ನೀವು ಯಾರು ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ, ಹೆಂಗೆ ಏನು ಗೊತ್ತಿಲ್ಲ. ಬಟ್ ನಿಮ್ಮನ್ನು ನೋಡಿದ ತಕ್ಷಣ ನಂಗೆ ಇಷ್ಟ ಆಗೋದಿಲ್ಲ. ನಂಗೆ ಒಂಥರ ಒಪಿನಿಯನ್ ಕ್ರಿಯೇಟ್ ಆಗಿಬಿಡುತ್ತೆ. ಅಥವಾ ನಿಮ್ಮನ್ನು ನೋಡಿದ ತಕ್ಷಣ ನೀವು ಅದು ಎಷ್ಟೇ ಕೆಟ್ಟವರಿದ್ರೂ ನಂಗೆ ಇಷ್ಟ ಆಗಿಬಿಡ್ತೀರ. ಗೊತ್ತಾಗ್ತಾ ಇದೆಯಲ್ಲ, ಒಂದು ಒಪಿನಿಯನ್ ಕ್ರಿಯೇಟ್ ಆಗಿಬಿಡೋದು. ಅದು ಬರೀ ಒಂದು ಇಂಡಿವಿಜುವಲ್ ಪರ್ಸನ್ ಅಂತ ಅಲ್ಲ, ಒಂದು ಕಮ್ಯುನಿಟಿ ಮೇಲೆ, ಒಂದು ಗುಂಪಿನ ಮೇಲೆ ಆಗಿರ್ಬೋದು, ಅಥವಾ ಒಬ್ಬ ವ್ಯಕ್ತಿ ಮೇಲೆ ಆಗಿರ್ಬೋದು. ಏನು ಎತ್ತ ಅಂತ ಗೊತ್ತಿಲ್ದಿರಾನೆ ಅವ್ರನ್ನ ನಾವು ಜಡ್ಜ್ ಮಾಡ್ತೀವಲ್ವಾ, ಸೊ ಅದನ್ನೇ ನಾವು ಪ್ರಿಜುಡಿಸ್ ಅಥವಾ ಪೂರ್ವಗ್ರಹ ಅಂತ ಹೇಳುವಂಥದ್ದು. ಆಯಿತಾ? ಸೊ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಒಂದು ಮನೋಭಾವನೆಯನ್ನು ನಾವು ಪೂರ್ವಗ್ರಹ ಅಂತ ಕರಿತೀವಿ. ಆಯಿತಾ? ನೆಕ್ಸ್ಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ನಾನು ಹೇಳ್ದೆ ಅಲ್ಲ, ಇದಂತೂ ಖಂಡಿತವಾಗ್ಲೂ ಎಲ್ಲ ಕ್ವೆಶನ್ ಪೇಪರ್ಸಲ್ಲೂ ನೀವು ನೋಡ್ಬೋದು. ಅನ್ಟಚಬಿಲಿಟಿ. ಆಯಿತಾ? ಪೆನ್ ಸೆಲೆಕ್ಟ್ ಮಾಡುವ. ಎಸ್. ಸೊ ಅಸ್ಪೃಶ್ಯತೆ ಅಂತ ನಾವೇನು ಹೇಳ್ತೀವಿ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಕೇಳ್ಬೋದು ಮಕ್ಕಳೇ, ಬಟ್ ಆನ್ಸರ್ ಒಂದೇ ಆಗಿರುತ್ತೆ. ಸೊ ಇದು ಒಂದು 3 ಅಂಕಗಳ ಒಂದು ಪ್ರಶ್ನೆ ಆಗಿದೆ. ಇನ್ ರೀಸೆಂಟ್ ಡೇಸ್ ದ ಪ್ರಾಬ್ಲಮ್ ಆಫ್ ಅನ್ಟಚಬಿಲಿಟಿ ಇಸ್ ಡಿಕ್ಲೈನಿಂಗ್, ಜಸ್ಟಿಫೈ. ಇತ್ತೀಚಿನ ದಿನಗಳಲ್ಲಿ ಅಸ್ಪೃಶ್ಯತೆ ಸಮಸ್ಯೆ ಕಡಿಮೆಯಾಗುತ್ತಿದೆ, ಸಮರ್ಥಿಸಿಕೊಳ್ಳಿ ಅಂತ ಕೇಳ್ಬೋದು. ಅಥವಾ ಎಕ್ಸ್ಪ್ಲೇನ್ ದ ಲೀಗಲ್ ಪ್ರಾವಿಷನ್ಸ್. ಆಯಿತಾ? ಸೊ ಕೋರ್ಟು ಕಚೇರಿ, ಬೇಸಿಕಲಿ ಕಾನೂನು ನಿಬಂಧಗಳೇನಿದೆ ಅದನ್ನೆಲ್ಲ ಬರಬೇಕು. ಅದಾದಮೇಲೆ ವಾಟ್ ಆರ್ ದ ಮೆಷರ್ಸ್ ಟೇಕನ್ ಬೈ ಇಂಡಿಪೆಂಡೆಂಟ್ ಇಂಡಿಯಾ ಟು ಇರಾಡಿಕೇಟ್ ಅನ್ಟಚಬಿಲಿಟಿ. ಸೊ ಅಸ್ಪೃಶ್ಯತೆ ನಿವಾರಣೆಗೆ ಸ್ವಾತಂತ್ರ್ಯ ಭಾರತ ಆ್ಯಸ್ ಎನ್ ಇಂಡಿಪೆಂಡೆಂಟ್ ಕಂಟ್ರಿ ಆಫ್ಟರ್ ಇಂಡಿಪೆಂಡೆನ್ಸ್ ಏನೇನು ಕ್ರಮಗಳು ತೊಗೊಂಡ್ವಿ ಅಂತ ಅದನ್ನೆಲ್ಲ ಬರಿಬೇಕು. ಸೊ ಬೇಸಿಕಲಿ ಯಾವುದೇ ರೀತಿ ಕ್ವೆಶನ್ ಕೇಳಿದ್ರು ಆನ್ಸರ್ ನೀವು ಇಷ್ಟನ್ನ ಬರಿಬೇಕು. ಆಯಿತಾ? ಸೊ ಸೆಕ್ಷನ್ 17 1 ಮಾರ್ಕು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬರೀ ಇದನ್ನು ಮಾತ್ರ ಕೇಳ್ಬೋದು. ಓಕೆ, 17ನೇ ವಿಧಾಯವು ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸಿದೆ. ಸೊ ಪ್ರಾಹಿಬಿಟ್ಸ್ ಅನ್ಟಚಬಿಲಿಟಿ. And then Untouchability Offences Act is implemented in 1955. Again, ಈ ಇಸ್ವಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು 1955ರಲ್ಲಿ ಜಾರಿಗೊಳಿಸಿದ್ರು. ಆಯಿತಾ? ಸೊ ಸೆಕ್ಷನ್ 17 1955 ಅನ್ಟಚಬಿಲಿಟಿ ಒಫೆನ್ಸಸ್ ಆ್ಯಕ್ಟ್. ನೆಕ್ಸ್ಟ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಆ್ಯಕ್ಟ್ ಕೂಡ ಬರುತ್ತೆ, ನಾಗರಿಕ ಹಕ್ಕುಗಳು ಸಂರಕ್ಷಣೆ ಕಾಯ್ದೆ. ಅದಾದಮೇಲೆ ಯೂನಿವರ್ಸಲ್ ರೈಟ್ ಟು ವೋಟ್ ಆ್ಯಂಡ್ ಪಾರ್ಟಿಸಿಪೇಟ್ ಇನ್ ಎಲೆಕ್ಷನ್. ಆಯಿತಾ? ಮತದಾನ, ಸರ್ವಾರ್ಥಿಕ ಮತದಾನ ಹಾಗೂ ಸಮಾನತೆಯ ಒಂದು ಹಕ್ಕನ್ನು ಪಡಿತಾರೆ. ಅದಾದಮೇಲೆ ರಿಸರ್ವೇಷನ್ ಇನ್ ದ ಫೀಲ್ಡ್ ಆಫ್ ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಶೈಕ್ಷಣಿಕ ಮತ್ತು ಉದ್ಯೋಗ ಅವಕಾಶಗಳಲ್ಲಿ ಮೀಸಲಾತಿ. ಸೊ ನೀವಿಲ್ಲಿ ನೋಡ್ಬೋದು ಇದೆಲ್ಲ ಬೇಸಿಕ್ ರೈಟ್ಸ್. ಸೊ ಇಂಥ ಬೇಸಿಕ್ ರೈಟ್ಸ್ ಕೂಡ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಬೇಸಿಕ್ ರೈಟ್ಸ್ ಏನೇನಿದೆ ಅದನ್ನೆಲ್ಲ ತೊಗೊಬರ್ತಾರೆ. ಆಯಿತಾ? ಲೈಕ್ ಫಾರ್ ಎಕ್ಸಾಂಪಲ್ ಮತದಾನ ಮಾಡುವಂಥದ್ದು, ಎಜುಕೇಷನ್ ಸಿಗುವಂಥದ್ದು, ಆಯಿತಾ, ಉದ್ಯೋಗ ಸಿಗುವಂಥದ್ದು. ಸೊ ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾರೆ. ಸ್ಪೆಸಿಫಿಕ್ ರೆಸ್ಪಾನ್ಸಿಬಿಲಿಟೀಸ್ ಫಾರ್ ಸ್ಟೇಟ್ ಗೌರ್ಮೆಂಟ್, ರಾಜ್ಯ ಸರ್ಕಾರಗಳಿಗೆ ವಿಶೇಷ ಜವಾಬ್ದಾರಿಗಳನ್ನು ವಹಿಸುವಂಥದ್ದು ಗೌರ್ಮೆಂಟ್ ಕಡೆಯಿಂದ. ಆ್ಯಂಡ್ ರಿಸರ್ವೇಷನ್ ಇನ್ ಪಾಲಿಟಿಕ್ಸ್, ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಮೀಸಲಾತಿ. ವೆರಿ 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 ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಗುಡ್ ಅಲ್ವಾ? ಸೊ ಸೋಷಿಯಲ್ ರಿಫಾರ್ಮರ್ಸ್ ಹ್ಯಾವ್ ಮೇಡ್ ಇಮ್ಮೆನ್ಸ್ ಎಫರ್ಟ್ಸ್ ಟು ವೈಪ್ ಔಟ್ ಅನ್ಟಚಬಿಲಿಟಿ. ಸೊ ನಿಮಗೆ 5th ಚಾಪ್ಟರ್ ಹಿಸ್ಟ್ರಿಯಲ್ಲಿ ಇನ್ನೂ ಆಗಿದೆಯೋ ಅಲ್ವಾ ನನಗೆ ಗೊತ್ತಿಲ್ಲ, ನಿಮ್ಮ ಸ್ಕೂಲ್ಗಳಲ್ಲಿ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ಸ್ ಅಂತ ಬರುತ್ತೆ. ಸೊ ಅದರಲ್ಲಿ ನೀವು ಜಾಸ್ತಿ ಹೇಗೆ ಅಂದರೆ ಅನ್ಟಚಬಿಲಿಟಿ ಹೇಗಿತ್ತು ಆ್ಯಂಡ್ ಅದನ್ನು ಹೋಗಲಾಡ್ಸೋದಕ್ಕೆ ಎಲ್ಲರೂ ಏನೇನು ಪ್ರಯತ್ನ ಮಾಡಿದ್ರು ಅನ್ನೋದನ್ನು ಓದ್ತೀರಾ. ಸೊ ದ್ಯಾಟ್ ಆಲ್ಸೋ ಕ್ಯಾನ್ ಬಿ ಒನ್ ಪಾಯಿಂಟ್. ಆಯಿತಾ? ಸೊ ಇಷ್ಟೆಲ್ಲ ನೀವು ಬೇಸಿಕಲಿ 1 2 3 4 5 6 ಪಾಯಿಂಟ್ಗಳು, 6-7 ಪಾಯಿಂಟ್ಗಳು. ಇಟ್ಸ್ ಪ್ಯೂರ್ಲಿ ಅಬೌಟ್ ಗೌರ್ಮೆಂಟ್ ಏನು ಮಾಡ್ತು, ಹೇಗೆ ಮಾಡ್ತು ಅಂತ ಎಲ್ಲ. ಇನ್ನೊಂದು ಪಾಯಿಂಟ್ ಕೂಡ ನೀವು ಆ್ಯಡ್ ಮಾಡ್ಬೋದು, ಬಿಕಾಸ್
ದೇರ್ ಆರ್ ಚಾನ್ಸಸ್ ಆಫ್ ಆಸ್ಕಿಂಗ್ ಫಾರ್ 4 ಮಾರ್ಕ್ಸ್ ಆಲ್ಸೋ. ಇಲ್ಲಿ ಜಾಸ್ತಿ ಸತಿ 3 ಮಾರ್ಕ್ಸಿಗೆ ಕೇಳಿದ್ರು, ಬಟ್ 4 ಮಾರ್ಕ್ಸ್ಗೂ ಕೇಳ್ಬೋದು. ಆವಾಗ ಈ ಥರ ಜನರಲ್ ಆಗಿ ಇನ್ನೊಂದು ಪಾಯಿಂಟ್ನ ಆ್ಯಡ್ ಮಾಡಿದ್ರು ಆಗುತ್ತೆ. ಸೊ ಅಸ್ಪೃಶ್ಯತೆ ಕಳಂಕವನ್ನು ತೊಡೆದು ಹಾಕಲು ಸಮಾಜ ಸುಧಾರಕರು ತೀವ್ರ ಪ್ರಯತ್ನವನ್ನು ಪಡ್ತಾರೆ. ಓಕೆ, ನೆಕ್ಸ್ಟ್ ಕ್ವೆಶನ್ ಮಕ್ಕಳೇ. ಅಕಾರ್ಡಿಂಗ್ ಟು ಸಿಟಿಸನ್ಸ್ ರೈಟ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಆಫ್ 1976. ಸೊ ಏನಾಗಿದೆ ಅಂತ ಹೇಳಬೇಕು. 1976ರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯ ಪ್ರಕಾರ ಪ್ರಾಕ್ಟಿಸ್ ಆಫ್ ಅನ್ಟಚಬಿಲಿಟಿ ಇಸ್ ಅ ಪನಿಷಬಲ್ ಒಫೆನ್ಸ್. ಆಯಿತಾ. ಸೊ ನೆಕ್ಸ್ಟು, ಸ್ಪೆಷಲ್ ರೆಸ್ಪಾನ್ಸಿಬಿಲಿಟಿ ಟು ದ ಸ್ಟೇಟ್ ಗವರ್ಮೆಂಟ್ ಟು ಪ್ರಾಕ್ಟಿಸ್ ಅನ್ಟಚಬಿಲಿಟಿ. ಅಸ್ಪೃಶ್ಯತೆಯ ಪಾಲನೆಗೆ ವಿಶೇಷ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರಗಳಿಗೆ ನೀಡಲಾಗಿದೆ. ಸಿ, ಯೂನಿವರ್ಸಲ್ ವೋಟಿಂಗ್ ಪವರ್ಸ್ ಟು ಆಲ್ಸ್. ಸಾರ್ವತ್ರಿಕ ಮತದಾನ ಹಕ್ಕುಗಳನ್ನು ಎಲ್ಲರಿಗೂ ನೀಡಲಾಗಿದೆ. ಆ್ಯಂಡ್ ರೈಟ್ ಟು ಈಕ್ವಾಲಿಟಿ ಟು ಆಲ್ ಸಿಟಿಸನ್ಸ್. ಸಮಾನತೆಯ ಹಕ್ಕನ್ನು ದೇಶದ ಎಲ್ಲ ನಾಗರಿಕರಿಗೆ ನೀಡಲಾಗಿದೆ. ಸೊ ಬೇಗ 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 ತಡ ಮಾಡಿದ್ರೆ ಆನ್ಸರ್ ಮಾಡಿ. ಏನಾ, ಬೀನಾ, ಸಿನಾ, ಡಿನಾ? ಎಸ್ ಮಕ್ಕಳೇ, ಯಾರ್ಯಾರೆಲ್ಲ ಆಪ್ಷನ್ ಎ ಅಂತ ಹೇಳಿದ್ರು, ವೆರಿ ಗುಡ್, ದಟ್ಸ್ ದ ರೈಟ್ ಆನ್ಸರ್. ಸೊ ಪನಿಷಬಲ್ ಒಫೆನ್ಸ್, ಶಿಕ್ಷೆಗೆ ಒಳಗಾಗ್ತಾರೆ ಬೇಸಿಕಲಿ. ಆಯಿತಾ. ಎಸ್, ಹೌ ಹ್ಯಾಸ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಬೀನ್ ಕ್ರಿಯೇಟೆಡ್. ಸೊ ಸಾಮಾಜಿಕ ಸ್ತರವಿನ್ಯಾಸವು ಹೇಗೆ ರೂಪುಗೊಂಡಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ನೀವು ಇಲ್ಲಿ ಹೇಳ್ಬೋದು, ಸ್ಟ್ರಾಟಿಫಿಕೇಶನ್ ಹ್ಯಾಸ್ ಬೀನ್ ಡನ್ ಬೈ ದ ಸೊಸೈಟಿ. ಆಯಿತಾ. ಸೊ ಸಮಾಜನೇ ಇದಕ್ಕೆಲ್ಲ ಕಾರಣ ಅಂತ. ಸೊ ಸಮಾಜವು ಸ್ತರವಿನ್ಯಾಸ ರೂಪಿಸಿದೆ. ಸೊ ದ ಪ್ರಾಕ್ಟಿಸ್ ಆಫ್ ಕ್ಲಾಸಿಫೈಯಿಂಗ್ ಪೀಪಲ್ ಆಸ್ ಅಪ್ಪರ್ ಕ್ಲಾಸ್ ಆ್ಯಂಡ್ ಲೋವರ್ ಕ್ಲಾಸ್ ಬೇಸ್ಡ್ ಆನ್ ಕಾಸ್ಟ್ ಆಗಿರ್ಬೋದು, ರೇಷಿಯಲ್ ಡಿಸ್ಕ್ರಿಮಿನೇಷನ್ ಆಗಿರ್ಬೋದು, ಹ್ಯಾವ್ ಆ್ಯಂಡ್ ಹ್ಯಾವ್ ನಾಟ್ಸ್. ಸೊ ಇದ್ರ ಮೇಲೆ ನಾವು ಭೇದ ಭಾವ ಮಾಡ್ತಾ ಹೋದರೆ ಅದನ್ನೇ ನಾವು ಸಮಾಜ ಸ್ತರ ವಿನ್ಯಾಸ ಅಥವಾ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂತ ಹೇಳೋವಂಥದ್ದು. ಆಯಿತಾ. ಸೊ ಜಾತಿಯ ಮೇಲೆ ಅಥವಾ ಬಣ್ಣದ ಆಧಾರಿತದ ಮೇಲೆ ಆ್ಯಂಡ್ ಇರೋರು ಇಲ್ದಿರೋರು, ಸೊ ಇದರ ಆಧಾರಿತ ಮೇಲೆ ನಾವೇನಾದರೂ ಸೋ ಮೆನಿ ಅದರ್ ಥಿಂಗ್ಸ್ ಆಲ್ಸೋ ಕ್ಯಾನ್ ಬಿ. ಆಯಿತಾ. ಸೊ ನಮ್ಮ ಭಾರತ ಅಂದಿದ ತಕ್ಷಣ ಜಾತಿ ಬರುತ್ತೆ. ಆಯಿತಾ. ಸೊ ಹೊರಗಿನ ಕಂಟ್ರೀಸ್ ಬ್ಲ್ಯಾಕ್ಸ್ ವೈಟ್ಸ್ ಅಂತ ಜಾಸ್ತಿ ಮಾಡ್ತಾಯಿದ್ರು. ಆಯಿತಾ. ಅಲ್ಲಿ ಡಿಫ್ರೆನ್ಸಿಯೇಷನನ್ನು ನೋಡ್ಬೋದು. ರಿಚ್ ಆ್ಯಂಡ್ ಪುವರ್ ಅಂತ ನಾವು ನೋಡ್ಬೋದು. ಆಲ್ ಆಫ್ ದೀಸ್ ಥಿಂಗ್ಸ್ ಸುಮಾರಿದೆ. ಸೊ ಈ ರೀತಿ ನಾವು ವ್ಯತ್ಯಾಸ ಮಾಡಿದಾಗ ಅದನ್ನೇ ನಾವು ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂತ ಹೇಳೋದು. ಆ್ಯಂಡ್ ಇದು ಒಂದು ಸಮಾಜದಿಂದನೇ ಕ್ರಿಯೇಟ್ ಆಗ್ತಾ ಇರೋದು. ಆಯಿತಾ. ಸೊ ಜಾತಿ ಪದ್ಧತಿ, ಜನಾಂಗೀಯ ತಾರತಮ್ಯ, ಹೊಂದಿರುವರು ಮತ್ತು ಹೊಂದಿರದವರು ಆಧರಿಸಿ ಜನರು ಮೇಲ್ವರ್ಗ ಮತ್ತು ಕೀಳ್ವರ್ಗ ಎಂದು ವರ್ಗಿಸುವ ಒಂದು ಪದ್ಧತಿಯನ್ನು ನಾವು ಸಾಮಾಜಿಕ ಸ್ತರವಿನ್ಯಾಸ ಅಂತ ಹೇಳುವಂಥದ್ದು. ಆಯಿತಾ. ಸೊ ನೆಕ್ಸ್ಟ್ ಮಕ್ಕಳೇ, ಬೇಗ ಬೇಗ ಆನ್ಸರ್ ಮಾಡಬೇಕು. ದ ಸ್ಟೇಟ್ಮೆಂಟ್ ಅನ್ಟಚಬಿಲಿಟಿ ಇಸ್ ಅ ಸ್ಟಿಗ್ಮಾ ಆನ್ ದ ಹಿಂದೂ ಸೊಸೈಟಿ ಇಸ್ ಮೇಡ್ ಬೈ. ಸೊ ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಅಂಟಿದ ಒಂದು ಕಳಂಕ ಎಂದು ಹೇಳಿದವರು ಯಾರು? ಸೊ ಡಾಕ್ಟರ್ BR ಅಂಬೇಡ್ಕರ್, ಜ್ಯೋತಿಬಾ ಫುಲೆ, ಮಹಾತ್ಮ ಗಾಂಧಿ, ಸ್ವಾಮಿ ವಿವೇಕಾನಂದ. ವಾಟ್ಸ್ ದಿ ಆನ್ಸರ್? ಜಲ್ದಿ 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 ಕಮೆಂಟ್ ಸೆಕ್ಷನಲ್ಲಿ ಹಾಕಬೇಕು. ಎಸ್, ಸುಮಾರು ಜನ ಡಾಕ್ಟರ್ BR ಅಂಬೇಡ್ಕರ್ ಅಂತ ಹೇಳ್ತೀರಾ, ಬಟ್ ದಟ್ಸ್ ಅ ರಾಂಗ್ ಆನ್ಸರ್ ಮಕ್ಕಳೇ. ಇಟ್ ಇಸ್ ಮಹಾತ್ಮ ಗಾಂಧೀಜಿ. ಸೊ ಒಂದು ಸ್ಟೇಟ್ಮೆಂಟ್, ಆಯಿತಾ, ಅದು ಸ್ಟಿಗ್ಮಾ ಅಂತ ಏನಾದರೂ ನೋಡಿದ್ರೆ ಅದು ಮಹಾತ್ಮ ಗಾಂಧೀಜಿ. ಸೊ ಸ್ಟಿಗ್ಮಾ ಅಂತ ವರ್ಡ್ ನೋಡಿದ್ರೆ ಇಟ್ ಇಸ್ ಮಹಾತ್ಮ ಗಾಂಧೀಜಿ. ಆಯಿತಾ. ಸೊ ಅದನ್ನು ಹೇಳಿದವರು ಮಹಾತ್ಮ ಗಾಂಧಿ, ನಾಟ್ ಡಾಕ್ಟರ್ BR ಅಂಬೇಡ್ಕರ್. ಓಕೆ. ಎಸ್ ಮಕ್ಕಳೇ, ದೀಸ್ ವೇರ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಫ್ರಮ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್. ಅನ್ನಿಸ್ಬೋದು ಚಾಪ್ಟರ್ ಈಸಿ, ವೆರಿ 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 ಈಸಿ ಚಾಪ್ಟರ್ ಅಂತ, ಬಟ್ ಇಟ್ ಈಸ್ ಆ್ಯಕ್ಚುಲಿ ನೀವು ಅನ್ಟಚಬಿಲಿಟಿ ಬರೋ ಅಷ್ಟೊತ್ತಿಗೆ ಸೆಕ್ಷನ್ 17 ಆಗಿರ್ಬೋದು, ಇಸ್ವಿಗಳಾಗಿರ್ಬೋದು, ಎಲ್ಲನೂ ಕ್ಲೀನಾಗಿ ನೆನ್ಪಿಟ್ಕೊಂಡಿರಬೇಕು. ಪಕ್ಕಾ ಬರುವಂಥ ಒಂದು ಕ್ವೆಶನ್. ಸೊ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಚಿಕ್ಕ ಚಾಪ್ಟರು, ಈಸಿ ಚಾಪ್ಟರು, ವೇಟೇಜ್ ಕಮ್ಮಿ ಇದೆ ಅಂತ ಆ ಥರದ್ದೆಲ್ಲ ಏನು ಮಾಡೋದಕ್ಕೆ ಹೋಗಬೇಡಿ. ಓದ್ಕೊಳ್ಳಿ, ಯಾವುದನ್ನು ಸ್ಕಿಪ್ ಮಾಡಬೇಡಿ. ಅದಕ್ಕೆ ನಾನೂ ಮಾಡ್ತಾ ಇರೋದು ಪಾಠನ. ಆಯಿತಾ. ಬಿಕಾಸ್ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ನೀವು ಅದೇ ರೀತಿ ಇರಬೇಕು. ಓಕೆ. ಎಸ್ ಮಕ್ಕಳೇ, ಸೊ ನನ್ನ ನೆಕ್ಸ್ಟ್ ಕ್ಲಾಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್. ಬಾಯ್.